ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ಸತೀಶ್ ಜಾರಕಿಹೊಳಿ ಕೈ ತಪ್ಪಿದಂತಹ ವಿಚಾರ ಕಾಂಗ್ರೆಸ್ನ ಒನ್ ಮ್ಯಾನ್ ಒನ್ ಪೋಸ್ಟ್ ಸೂತ್ರಕ್ಕೆ ಈಗ ಹೈಕಮಾಂಡ್ ಮುದ್ರೆಯನ್ನ ಹೂಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಿಜ ಅಂತ ಸತೀಶ್ ಜಾರಕಿಹೊಳಿ ಅವರು ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇರೋದ್ರಿಂದಲೇ ಸಾರಥ್ಯ ಈಗ ಮಿಸ್ ಆಗಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿ ಹೋಗಿರುವಂತಹ ವಿಚಾರ ಸತೀಶ್ ಜಾರಕಿಹೊಳಿ ಅವರಿಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಸೂತ್ರಕ್ಕೆ ಹೈಕಮಾಂಡ್ ಮುಂದಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರು ಒಬ್ಬರಿಗೆ ಒಂದೇ ಹುದ್ದೆ ನೀಡಬೇಕು ಅನ್ನುವಂತಹ ನಿಯಮ ಇರೋದ್ರಿಂದಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದೆ. ಬೆಳಗಾವಿಯ ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಸಿಎಂ ಡಿಕೆಶಿ ಬಳಿಕ ಈಗ ಚುಕ್ಕಾಣಿಯನ್ನ ಹಿಡಿದಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು ಹೊಸ ಅಧ್ಯಕ್ಷರ ನೇತೃತ್ವದಲ್ಲೇ ಒಟ್ಟಾಗಿ ಕೆಲಸ ಮಾಡ್ತೀವಿ, ಕೈ ತಪ್ಪು ಹೋಗಿದೆ, ಯಾಕಂದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ರೂಲ್ಸ್ ಇರೋ ಕಾರಣಕ್ಕೆ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಫಸ್ಟ್ ರಿಯಾಕ್ಷನ್ ಸತೀಶ್ ಜಾರಕಿಹೊಳಿ ಅವರದು. ಇತ್ತು ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಅನುಭವಸ್ಥರಾಗಿದ್ದಾರೆ, ಅವ್ರ ನಾವೆಲ್ಲ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಇತ್ತು ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಅನುಭವಸ್ಥರಾಗಿದ್ದಾರೆ, ಅವ್ರ ನಾವೆಲ್ಲ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಇತ್ತು ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಅನುಭವಸ್ಥರಾಗಿದ್ದಾರೆ, ಅವ್ರ ನಾವೆಲ್ಲ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಇತ್ತು ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರ ನಂತರದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಮೊದಲು ಬರ್ತಾ ಇದ್ದಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರು. ಅದೇ ಆಕಾಂಕ್ಷಿ ಆಗಿ ಕೂಡ ಅವರು ಇದ್ರು, ಭರವಸೆನ ಇಟ್ಕೊಂಡಿದ್ರು. ಆದ್ರೆ ಕೈ ತಪ್ಪು ಹೋಗಿರುವಂತದ್ದು ಯಾಕೆ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂತಹ ಉತ್ತರ ಇದೇ ತಿಂಗಳು 2ನೇ ಹಂತದ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. 20 ಸ್ಥಾನ ಖಾಲಿ ಇಟ್ಕೊಂಡು ಸರ್ಕಾರ ನಡೆಯುವಂಥದ್ದು ಕಷ್ಟ. ಸಂಪೂರ್ಣ ಭರ್ತಿ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿಗೆ ಕನಿಷ್ಠ 1 ಅಥವಾ 2 ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. 5 ಜನ ಹಿರಿಯ ಶಾಸಕರ ಪೈಕಿ ಯಾರಿಗೊಲಿಯುತ್ತೆ ಅದೃಷ್ಟ ಅನ್ನುವಂತ ಪ್ರಶ್ನೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ನೀಡೋದು ಅನಿವಾರ್ಯ ಆಗಿದೆ. ಇದೇ ತಿಂಗಳು 2ನೇ ಹಂತದ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. 20 ಸ್ಥಾನ ಖಾಲಿ ಇದೆ. ಆದ್ರೆ 20 ಸ್ಥಾನ ಖಾಲಿ ಇಟ್ಕೊಂಡು ಈಗ ಸರ್ಕಾರ ನಡೆಸೋದು ಕಷ್ಟ. ಹಾಗಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇದೇ ತಿಂಗಳಾಗುತ್ತೆ. ಬೆಳಗಾವಿ ವಿಚಾರಕ್ಕೆ ಬಂದಾಗ ಕನಿಷ್ಠ 1 ಅಥವಾ 2 ಸ್ಥಾನ ಕನ್ಫರ್ಮ್. ಅದರಲ್ಲಿ 5 ಜನ ಹಿರಿಯ ಶಾಸಕರಿದ್ದಾರೆ. ಅವರಲ್ಲಿ ಯಾರಿಗೆ ಅದೃಷ್ಟ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಮಹಿಳಾ ಕೋಟಾ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬೆಳಗಾವಿಯಿಂದ ಸ್ಥಾನ ಸಿಗಬಹುದು ಅಂತ, ಅದು ಅನಿವಾರ್ಯ ಅಂತಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. 2028ರ ಸಿಎಂ ಪಟ್ಟದ ರೇಸ್ ಕುರಿತು ಕೂಡ ಅವರು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಸದ್ಯದ ಗುರಿ ಈ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದು ಮಾತ್ರ ಅಂತ ಹೇಳ್ತಾ ಇರುವಂತದ್ದು. ಸಿಎಂ ಸ್ಥಾನದ ಆಸೆ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಸದ್ಯಕ್ಕೆ ಅದು ಹೇಳಿದಲ್ಲ, ಅದೆಲ್ಲ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಅವಾಗ ವಿಚಾರ. 28 ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ಅದು ಹೇಳಿದಲ್ಲ, ಅದೆಲ್ಲ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಅವಾಗ ವಿಚಾರ. 28 ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ಅದು ಹೇಳಿದಲ್ಲ, ಅದೆಲ್ಲ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಅವಾಗ ವಿಚಾರ. 28 ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ಅದು ಹೇಳಿದಲ್ಲ, ಅದೆಲ್ಲ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಅವಾಗ ವಿಚಾರ. 28 ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ಅದು ಹೇಳಿದಲ್ಲ, ಅದೆಲ್ಲ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಅವಾಗ ವಿಚಾರ. 28 ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ಸೀನಿಯರ್ ಎಲ್ಲ ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಆಳೋದು ತುದಿ ಮಾಡ್ತಾರೆ. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಇನ್ನು ಎಷ್ಟು ಖಾತೆ ಬೆಳಗಾವಿ ಬರೋ ನಿರೀಕ್ಷೆ ಇದೆ? ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಸೊ ಅಷ್ಟಂತಿ ಕೊಡಲೇಬೇಕು. ಯಾಕಂದರೆ ಮಹಿಳಾ ಸ್ಥಾನ ಕೂಡ ಲಾಸ್ಟ್ ಟೈಮ್ ಇತ್ತು. ಸೊ ಮಹಿಳಾ ಸ್ಥಾನ 90 ಇನ್ನೊಂದು 90 ಅನಿವಾರ್ಯ ಬೆಳಗಾವಿ ಜಿಲ್ಲೆಗೆ.
ಕೌಸಲ್ಗಿ ಸೀನಿಯರ್ ಇವರೆಲ್ಲ ಹಾಂ ಸರ್. ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಆಳೋದು ತುಗಿ ಮಾಡ್ತಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಎಸ್, ಇದು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತಹ ವಿಚಾರ. 20 ಸ್ಥಾನ ಖಾಲಿ ಇದೆ. ಈಗ 2ನೇ ಹಂತದ ಸಚಿವ ಸಂಪುಟದ ಏನು ವಿಸ್ತರಣೆ ಆಗಬೇಕು. 60 ಜನ ಈಗ ಕಾದ್ ಕೂತಿದ್ದಾರೆ ರೇಸ್ನಲ್ಲಿ. ಇದೊಂದ್ ಕಡೆ ಹೈಕಮಾಂಡ್ಗೆ ತಲೆನೋವಾಗಿರುವಂತಹ ಸಂದರ್ಭದಲ್ಲಿ ಇನ್ನು ನಮಗೆ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಕೋಟದಲ್ಲಿ ಒಂದು ಅನಿವಾರ್ಯತೆ ಅನ್ನುವ ರೀತಿಯಲ್ಲಿ ಒಂದು ಸ್ಥಾನವನ್ನ ಕೊಡಬೇಕಾಗುತ್ತೆ. 1 ಅಥವಾ 2 ಅಂತೂ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇನ್ನು 2028ರಲ್ಲಿ ಸಿಎಂ ಪಟ್ಟದಲ್ಲಿ ನೀವೇನಾದ್ರೂ ಆಸೆ ಪಡ್ತಾ ಇದ್ದೀರಾ ಅಥವಾ ನಂಬಿಕೆ ಏನಾದ್ರೂ ಇದೆಯಾ ಸಿಎಂ ಸ್ಥಾನ ಸಿಗುತ್ತೆ ಅಂತ ಕೇಳಿದಾಗ, ಸದ್ಯಕ್ಕೆ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕು. 2028ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಪಕ್ಷವೇ ಮುಂದುವರಿಯುವಂತೆ ಏನೇನೆಲ್ಲ ಶ್ರಮ ಪಡಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಏನೋ ಅದೇ ರೀತಿಯಾಗಿ ಕೆಪಿಸಿಸಿ ಸ್ಥಾನ ಕೈತಪ್ಪು ಹೋಗಿರುವಂತಹ ವಿಚಾರ. 2 ಸ್ಥಾನಗಳನ್ನ ಒಬ್ಬ ವ್ಯಕ್ತಿಗೆ ಕೊಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನ ಅನ್ನುವಂತ ರೂಲ್ ಏನಿದೆ, ಹೈಕಮಾಂಡ್ ರೂಲ್, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೇನು ಇದರಲ್ಲಿ ಬೇಸರ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪು ಹೋಗಿದ್ದು ಬೇಸರವಾ ಅಂತ ಕೇಳಿದಂತ ಪ್ರಶ್ನೆಗೆ ಇನ್ನು ಅದೇ ರೀತಿಯಾಗಿ ಬೆಳಗಾವಿಗೆ 1 ಅಥವಾ 2 ಫಿಕ್ಸ್ ಸಚಿವ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ಹಂತದಲ್ಲಿ ನೋಡ್ತಾ ಹೋದಾಗ 13 ಜನಕ್ಕೆ ಸ್ಥಾನ ಸಿಕ್ಕಿರುವಂಥದ್ದು. ಅಲ್ಲಿ ಯಾವುದೇ ಮಹಿಳೆಯ ಹೆಸರು ಕಂಡು ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇಲ್ಲ. ಅವ್ರಿಗೆ ಯಾವ ಸ್ಥಾನ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಆದ್ರೆ 2ನೇ ಹಂತದಲ್ಲಿ ಈಗ ಮತ್ತೊಮ್ಮೆ ಇದೇ ತಿಂಗಳು ಆಗುತ್ತೆ, ವಿಸ್ತರಣೆ ಆಗುತ್ತೆ. ಅಲ್ಲಿ ಹೆಸರು ಇದ್ದೇ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನೀಡುವಂಥದ್ದು ಸಚಿವ ಸ್ಥಾನವನ್ನ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದೇ ತಿಂಗಳು 2ನೇ ಹಂತದ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಪಟ್ಟು ಹಿಡಿತಾ ಇರುವಂತದ್ದು 60 ಜನ ರೇಸ್ನಲ್ಲಿ ಶಾಸಕರು ಮುಂದಾಗ್ತಾ ಇದ್ದಾರೆ. ಸ್ಥಾನ ಸಿಗಲೇಬೇಕು ನಮ್ಗೆ ಅಂತ ಡಿಸಿಎಂಗೆ ಜೊತೆಗೆ ಸಿಎಂ ಡಿಕೆಶಿ ಅವರಿಗೆ ಒತ್ತಡವನ್ನ ಹೇರೋಕೆ ಆರಂಭ ಮಾಡಿಬಿಟ್ಟಿದ್ದಾರೆ.